ಸ್ವಾಗತ. ನಿವೇಶನಕ್ಕಾಗಿ ಆಗ್ರಹಿಸಿ ಸಿಎಂ ತವರು ಜಿಲ್ಲೆಯಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದು ಎಚ್ಸಿ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧರಣಿಯನ್ನ ಮಾಡಿದ್ದಾರೆ. ಕೊರೆವ ಚಳಿಯನ್ನೂ ಲೆಕ್ಕಿಸದೆ ಇಬ್ಬರು ನಾಯಕರ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ. ನಿವೇಶನಕ್ಕಾಗಿ ಆಗ್ರಹಿಸಿ ಸಿಎಂ ತವರು ಜಿಲ್ಲೆಯಲ್ಲಿ ನಡೀತಾ ಇರೋ ಹೋರಾಟ ಕೊರೆವ ಚಳಿಯನ್ನು ಲೆಕ್ಕಿಸ್ತಾ ಇಲ್ಲ ಹೋರಾಟಗಾರರು. ಈ ನರಸೀಪುರ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ನಲವತ್ತು ವರ್ಷಗಳಿಂದ ನಿವೇಶನ ಇಲ್ಲದೆ ಗುಡಿಸಲಲ್ಲಿ ನಾವು ವಾಸವನ್ನ ಮಾಡ್ತಾ ಇದ್ದೀವಿ. ಮೈಸೂರು ಜಿಲ್ಲಾಡಳಿತದ ವ್ಯವಸ್ಥೆಗೆ ನಮ್ಮ ಬದುಕಿಲ್ಲಿ ಮುರಾಬಟ್ಟೆಯಾಗಿ ಹೋಗ್ಬಿಟ್ಟಿದೆ. ನಿವೇಶಗಳಿಗೆ ಆಗ್ರಹಿಸ್ತಾ ಹೋರಾಟವನ್ನ ಮಾಡಿದ್ದು ಅಹೋರಾತ್ರಿ ಕೊರೆಯುವ ಚಳಿಯಲ್ಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಸೂರಿಲ್ಲ, ನಮಗ್ ಸೂರ್ ಬೇಕು ಅಂತ. ಕೊರೆವ ಚಳಿಯನ್ನು ಲೆಕ್ಕಿಸದೆ ನೋಡ್ತಾ ಇದ್ದೀರಾ. ಏನು ನಾವು ಒಂದೂವರೆ ತಿಂಗಳಿಂದ ಬಂಗಾರಪ್ಪನ ಬಡವಣೆಯಲ್ಲಿ ಖಾಲಿ ಇದೆ ಅಂತ ಹೋಗಿ ಅಲ್ಲಿ ಗುಡ್ಲಾಕೊಂಡು ಜೀವನ ಮಾಡ್ತಿದ್ವಿ. ಇಲ್ಲಿ ಸುತ್ತಮುತ್ತ ಇರೋ ಶ್ರೀನಿವಾಸಿಗಳೆಲ್ಲ ಬಂದು ನಮಗೆ ಕೊಟ್ಟ ಜಾಗ ಅಂದ್ಬಿಟ್ಟು ಅಲ್ಲಿ ನಮ್ಮನ್ನು ಇರದೆ ಅಲ್ಲಿಂದ ಕಿರುಕುಳ ಕೊಟ್ಟು ತಂತಿ ಬೇಲಿ ಹಾಕೋದು, ನಮಗೆ ಬರೋದವರಿಗೆಲ್ಲ ತಂತಿ ಬೇಲಿಗಳು ಹಾಕೋದು, ಇದು ನಮ್ಮದು ಅಂತ ಹೇಳಿ ದಬ್ಬಳಿಕೆ ಮಾಡೋದು, ಹಂಗೆ ಪ್ರತಿಯೊಂದು ಕಿರುಕುಳ ಕೊಟ್ಟು ಬಂಗಾರಪ್ಪನ ಬಡವನನ್ನು ನಮ್ಮನ್ನ ಇದ್ದಿರೋಂಥ ಪರಿಸ್ಥಿತಿ ತಂದು ಇವತ್ತು ತಹಸೀಲ್ದಾರ್ ಆಫೀಸಿಗೆ ಬಂದು ಧರಣಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ನಾವು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀವಿ. ಆದರೆ ಬೆಳಗ್ಗೆಯಿಂದ ಮಾಡ್ತಾ ಇದ್ರು ಇವತ್ತೇನು ಬೆಳಗ್ಗೆಯಿಂದ ನಾವು ಧರಣಿ ಕೂತಿದ್ದೀವೋ ಯಾರು ನಮ್ಮನ್ನ ಏನಕ್ಕೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ನಿವೇಶನಗಳಿಗೆ ಆಗ್ರಹಿಸಿ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿಯಲ್ಲಿ ಧರಣಿ ಮಾಡಿದ್ದಾರೆ. ಸೊ ಎಷ್ಟು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದಾರೆ, ಗುಡಿಸ್ಲಲ್ಲೇ ವಾಸ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತ? ಪವಿತ್ರ, ಇದು ಅದಕ್ಕೂ ಮೊದಲನೇದಾಗಿ ಈ ಒಂದು ಪ್ರತಿಭಟನೆ ನಡೀತಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರ ಜೊತೆಯಲ್ಲಿ ಪವಿತ್ರ, ಇದು ಈ ಒಂದು ಕ್ಷೇತ್ರ ಏನು ಟಿ ನರಸೀಪುರ ಕ್ಷೇತ್ರ ಇದೆ, ಈ ಕ್ಷೇತ್ರವು ಕೂಡ ಏನು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಯಾಕೆಂತ ಹೇಳಿದ್ರೆ ಒಬ್ರು ಮುಖ್ಯಮಂತ್ರಿ ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಚ್ ಸಿ ಮಹದೇವಪ್ಪನವರು ಕೂಡ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಸೊ ಈ ಕ್ಷೇತ್ರದಿಂದ ಹೋಗಿ ಏನು ಪದವಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ಸುಮಾರು 40 ವರ್ಷಗಳಿಂದ ಕೊರತ ಸಮುದಾಯವು 40 ವರ್ಷಗಳಿಂದ ನಿವೇಶನಕ್ಕಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ವಾಸವಾಗಿರ್ತಕ್ಕಂತಹ ಏನು ಕೊರತ ಸಮುದಾಯ ಇದೆಯೋ ಆ ಸಮುದಾಯ ವಾಸವಾಗಿರ್ತಕ್ಕಂತಹ ಜಾಗದಲ್ಲಿ ಯಾವ ಪ್ರಾಣಿಗಳು ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಜಾಗದಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲ ಒಂದ್ ಕಡೆ ಈ ಒಂದು ಜಾಗವನ್ನ ನೋಡಿ ಹಿಂದಿನ ಸರ್ಕಾರ ಅವರಿಗೆ 1 ಎಕರೆ ಜಮೀನನ್ನ ಎಲ್ಲ ಒಂದ್ ಕಡೆ ಸೈಟ್ ಅನ್ನ ಕೊಡುವುದಕ್ಕಾಗಿ ನೇಮಕವನ್ನ ಮಾಡಿತ್ತು. ಆ ಜಾಗಕ್ಕೆ ನಿವೇಶನವನ್ನ ಕೊರತೆ ಸಮುದಾಯಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ನಿವೇಶನಗಳನ್ನ ಹಂಚಿಕೆ